ಹೀಗೆ ಪ್ಲೇಟಿಗೆ ಈ ರೀತಿ ಬಿಸಿ ಬಿಸಿ ಚಿತ್ರಾನ್ನ ಹಾಕ್ಕೊಂಡು ಊಟ ಮಾಡಿದರೆ ಉಂಟಲ್ವಾ, ಪ್ಲೇಟ್ ಖಾಲಿ ಆದದೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಚಿತ್ರಾನ್ನವೇ, ಆದರೆ ಮಾಮೂಲಿ ಚಿತ್ರಾನ್ನ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ನೋಡ್ತೇನೆ ನಾನೀಗ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಗೊತ್ತುಂಟಾ, ಸಖತ್ತಾಗಿದೆ, ಸೂಪರಾಗಿದೆ. ತಿಂತಾ ಇದ್ದರೆ ಕಳೆದೇ ಹೋಗ್ಬಿಡ್ತೀರ ನೀವು. ಹೇಗೆ, ಏನು ಕತೆ ಅಂತ ನೋಡ್ಕೊಂಡು ಬನ್ನಿ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಕುಕ್ ಲೈಕ್ ಸುಜಾಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ನಾನು 2 ಟೈಪು ವೆಜಿಟೇಬಲ್ಸ್ ಹಾಕಿ ವೆಜ್ ಪುಲಾವ್ ಮಾಡಿ ತೋರಿಸಿದ್ದೇನೆ, ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಬೆಸ್ಟ್ ರೆಸಿಪಿ ಅಂತ. ಇವತ್ತು ನಾನು ಹಾಗೇ ರೈಸ್ ಐಟಮ್ಮೇ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಫಟಾಫಟ್ ಯಾವುದೆಲ್ಲ ರೆಸಿಪಿ ಇದೆ ನೋಡಿ ರೈಸ್ ಐಟಮಲ್ಲಿ, ಅದನ್ನು ಮಾಡಿ ತೋರಿಸ್ತಾ ಹೋಗ್ತೇನೆ. ನೀವು ದಿನಕ್ಕೊಂದು ಟೈಪು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಹಾಕಿಕೊಡ್ಬೋದು. ಇವತ್ತೇನು ಮಾಡ್ತಿದ್ದೇನೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಮೂಲಿ ಯಾವಾಗಲೂ ಹಾಗೆ ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆ ಹಾಕ್ಕೋಬೇಕು. ನಾನು ತೆಂಗಿನೆಣ್ಣೆ ಯೂಸ್ ಮಾಡೋದು ಯಾವಾಗಲೂ. ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಶೇಂಗಾ ಹಾಕೋದು. ಶೇಂಗಾ ಹಾಕಿದರೆ ಚಿತ್ರಾನ್ನದ ಟೇಸ್ಟೇ ಬೇರೆ ಅಲ್ವಾ, ಕರುಮ್ ಅಂತ ಶೇಂಗಾ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಶೇಂಗಾ ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಯಾವುದೆಲ್ಲ ಹಾಕ್ತೇನೆ ನೋಡ್ತಾ ಇರಿ. ಈಗ ಶೇಂಗಾ ಕರುಮ್ ಅಂತ ಫ್ರೈ ಆಗ್ತಾ ಇದ್ದಂಗೆ ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕಿದ್ದೇನೆ, ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಕೋದು. ಒಣಮೆಣಸನ್ನು ಕೂಡ ಹಾಕಬೇಕು, ಸ್ವಲ್ಪ ಖಾರಕ್ಕೆ ತಕ್ಕಂಗೆ. ಹಸಿಮೆಣಸು ಹಾಕ್ತಾರೆ ಯೂಶ್ವಲಿ, ಹಸಿಮೆಣಸು ಯಾರಿಗೆಲ್ಲ ಬೇಡ, ಮಕ್ಕಳಿಗೆ ಖಾರ ಆಗುತ್ತೆ ಅನ್ನೋರು ಒಣಮೆಣಸನ್ನು ಹಾಕ್ಬೋದು. ಈಗ ನೆಕ್ಸ್ಟ್ ಬರೋದು ಕರಿಬೇವಿನ ಸೊಪ್ಪು. ಅದಂತೂ ಬೇಕೇ ಬೇಕು, ಇಲ್ಲಾದರೆ ತೊಂದರೆ ಇಲ್ಲ, ಮನೇಲಿ ತಂದಿಟ್ಟಿದ್ದಿದ್ರೆ ಮನೆಯಲ್ಲಿದ್ದರೆ ಹಾಕ್ಬಿಡ್ಬೇಕು. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು, ಪರಿಮಳ. ಅದ್ರ ಜೊತೆಗೆ ಅರಿಶಿಣ ಅಂತೂ ಚಿತ್ರಾನ್ನಕ್ಕೆ ನಾವು ಹಾಕ್ತೇವೆ, ಎಲ್ಲರೂ ಕೂಡ ಹಾಕ್ತೇವೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ಕೂಡಲೇ ಈಗ ಮೇನ್ ಇಂಗ್ರೀಡಿಯೆಂಟ್ ಅನ್ನ ಮಾಡ್ಕೊಂಡಿರ್ತೀವಲ್ವ ಹೇಗೂ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಈಗ ನೋಡಿ, ಮಿಕ್ಸ್ ಮಾಡಿದ ಮೇಲೆ ಕಾಣಿಸ್ತಿರೋದು ಪರ್ಫೆಕ್ಟ್ ಆದ ಚಿತ್ರಾನ್ನ ಅಲ್ವಾ. ಈಗ ಹಾಕೋದು ಯಾವುದನ್ನು ಬಿಟ್ಟರು ಇದನ್ನು ಬಿಡಬಾರ್ದು ಅನ್ನೋದು ಉಪ್ಪು. ಈಗಲೂ ಕೂಡ ಮಿಕ್ಸ್ ಮಾಡಬೇಕು. ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಸ್ವಲ್ಪ 1-2 ನಿಮಿಷ ಮಿಕ್ಸ್ ಮಾಡಲೇಬೇಕಾಗತ್ತೆ, ಮಗಚಲೇಬೇಕಾಗತ್ತೆ. ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಇವುಗಳಿಂದ ಗೋಡಂಬಿ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಗೋಡಂಬಿಯನ್ನು ಸಣ್ಣ ಚೂರು ಮಾಡಿ ದ್ರಾಕ್ಷಿ ಎಲ್ಲ ಹಾಕಿ ತುಪ್ಪದಲ್ಲಿ ಹುರ್ಕೋಬೇಕು. ಒಂದು ಕಡೆ ಚಿತ್ರಾನ್ನ ರೆಡಿ ಆಗ್ತಾ ಇದ್ದಂಗೆ ಈ ಕೆಲಸ ಮಾಡಿಬಿಡಬೇಕು. ಫೈನಲ್ ಸ್ಟೇಜಲ್ಲಿ ಇದೆಲ್ಲ ಹುರ್ಕೊಂಡು ಅದರ ಮೇಲೆ ಹಾಕಿಬಿಟ್ರೆ, ಆಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಸಖತ್ತಾದ ಟೇಸ್ಟಿಯಾದ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವ ಚಿತ್ರಾನ್ನ ರೆಡಿಯಾಗಿ ಬಿಡುತ್ತೆ ನೋಡಿ. ಈಗ ಯಾವಾಗಲೂ ಹೇಳುವಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ಲಿಂಬು ಹಿಂಡಿ ಇನ್ನೊಂದು ಚೂರು ಮಗ್ಚಿಬಿಟ್ರೆ ಪ್ಲೇಟಿಗೆ ಹಾಕೋದಕ್ಕೆ ಬಿಸಿ ಬಿಸಿ ಟೇಸ್ಟಿ ಚಿತ್ರಾನ್ನ ರೆಡಿಯಾಗಿ ಬಿಡ್ತು ನೋಡಿ. ನಿನ್ನೆಗಿಂತ ಇವತ್ತಿನ ರೆಸಿಪಿ ಬೇಗ ಆಗಿಬಿಡುತ್ತೆ. ಚಿತ್ರಾನ್ನ ಅಲ್ವಾ, ಎಲ್ರಿಗೂ ಫಟಾಫಟ್ ಮಾಡೋದು ಗೊತ್ತಿರುತ್ತೆ, ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಸ್ಪೆಷಲ್ ಏನಂದರೆ ಗೋಡಂಬಿ ದ್ರಾಕ್ಷಿ ಹಾಕಿರುವಂಥದ್ದು. ಗೋಡಂಬಿ ದ್ರಾಕ್ಷಿ ಏನಕ್ಕಪ್ಪ ಅಂದರೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಸಿಗಲ್ವ, ಸ್ಪೆಷಲ್ಲಾಗಿ ಗೋಡಂಬಿ ದ್ರಾಕ್ಷಿ ಇದ್ದರೆ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಬರೀ ಚಿತ್ರಾನ್ನ ಅಂದರೆ ಬೋರ್ ಹೊಡೆಯುತ್ತೆ. ಹಾಗೆ ಮಾಮೂಲಿ ದಿನಗಳಲ್ಲೂ ಕೂಡ ಅದನ್ನು ಮಾಡ್ಕೋಬೋದು. ಈಗ ಪೂಜೆ ಎಲ್ಲ ಇರುವಾಗ ಸ್ವಲ್ಪ ಅದೇ ಕ್ರಮದಲ್ಲಿ ಮಾಡಬೇಕು, ಯಾವಾಗಲೂ ಮಾಡುವಂಥ ಕ್ರಮದಲ್ಲಿ ಅದು ಬಿಟ್ಟರೆ, ಈಗ ನಮಗೆ ಬೇಕಾದಾಗ ಚಿತ್ರಾನ್ನ ಮಾಡ್ಕೋಬೇಕಂದ್ರೆ ಹೀಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ತುಂಬ ಪರಿಮಳ ಬರುತ್ತೆ, ಟೇಸ್ಟಿ ಕೂಡ ಆಗುತ್ತೆ. ಹಾಗೆ ಇದನ್ನು ಆ್ಯಡ್ ಮಾಡಿದ್ದೇನೆ ನಾನು. ಹಾಗೆ ಟಿಫಿನ್ ಬಾಕ್ಸಿಗೆ ಹಾಕ್ಕೊಟ್ರೆ ಟಿಫಿನ್ ಬಾಕ್ಸ್ ಖಾಲಿ ಬರುತ್ತೆ, ಫುಲ್ ತಿನ್ಕೊಂಡು ಬರ್ತಾರೆ. ನಮಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೊಮ್ಮೆ ಸಾಂಬಾರು ಅದು ಇದು ತಿಂದು ಬೋರ್ ಹೊಡೆದಿರುವಾಗ ಸಿಂಪಲ್ಲಾಗಿ ಬೇಗ ಮುಗಿಸ್ಬೇಕು ಅಡುಗೆ ಅಂದರೆ
ಹೀಗೆ ಚಿತ್ರಾನ್ನ ಮಾಡ್ಕೊಂಡ್ರಾಯ್ತು, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡ್ರಾಯ್ತು, ಹಾಕಿದ್ರಾಯ್ತು, ತಿಂದ್ರಾಯ್ತು. ಏನಂತೀರ ಅಲ್ವಾ? ಸೊ ಲೈಕ್ ಕೊಡಬೇಕಲ್ಲ. ಅಂದರೆ ಸೂಪರಾಗಿದೆ, ತಿಂತ ಕಳೆದೋಗ್ಬಿಡ್ತೀರಾ ಅಂತ. ಗೋಡಂಬಿ ದ್ರಾಕ್ಷಿ ಮತ್ತು ಶೇಂಗಾ ಎಲ್ಲ ಇದೆ ಅಲ್ವಾ, ಅದು ಚಿತ್ರಾನ್ನ ತಿನ್ನೋವಾಗ ಸಿಗತ್ತಲ್ವ, ಅದೇ ಸ್ವಲ್ಪ ಕರಮ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ. ತುಪ್ಪ ಮಸಾಲೆ ಎಲ್ಲ ಸೇರಿಕೊಂಡು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರಬೇಕಲ್ವ. ಇದೇ ರೀತಿ ಚಿತ್ರಾನ್ನ ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಮಾಡಿಕೊಡಿ, ನಾಳೆನೇ ಮಾಡಿಕೊಡಿ. ಮತ್ತೆ ನೋಡ್ತಾ ಇರಿ, ಇದನ್ನೇ ಕೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಬೆಸ್ಟ್ ರೆಸಿಪಿಯೊಂದಿಗೆ ತಿರ್ಗಾ ಸಿಗ್ತೇನೆ. ಹೀಗೇ ಟಿಫಿನ್ ಬಾಕ್ಸಿಗೆ ಬೇರೆ ಬೇರೆ ಐಟಮ್ಗಳೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.